ನಿನ್ನೆ ಮೊನ್ನೆ ನಾನು ರೀಸನಿಂಗ್ ಸೆಕ್ಷನಲ್ ಮಾರ್ಕ್ ಹಾಕಿದ್ದೆ. ಸೊ ಆ ಸೆಕ್ಷನಲ್ ಮಾರ್ಕ್ಸು ಅಪ್ಲೋಡ್ ಮಾಡಿದ್ದೀನಿ. 2 ಸೆಕ್ಷನಲ್ ಮಾರ್ಕ್ಸ್ ಇದೆ, ಅದನ್ನು ಬೇಕಿದ್ರೆ ನೀವು ವಾಚ್ ಮಾಡ್ಬೋದು. ಸೊ ಇವತ್ತು ಕ್ವಾಂಟ್ ಸೆಕ್ಷನಲ್ ಮಾರ್ಕ್ ಆಗ್ತಿರೋದು. ಕ್ವಾಂಟ್ ಫಸ್ಟ್ ಸೆಕ್ಷನಲ್ ಮಾರ್ಕ್ ನಂದು. ಸೊ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಟಾರ್ಗೆಟ್ ಇರೋದು 15 ಮಾರ್ಕ್ಸ್ ಅಷ್ಟೇ. ಆ್ಯಂಡ್ ಯಾಕೆಂದರೆ ನಾನು 2 ಮಂತ್ಸ್ ಆಯಿತು ಪ್ರಾಕ್ಟೀಸ್ ಬಿಟ್ಟು, 2-3 ಮಂತ್ಸ್ ಆಗೋಕ್ಕಂತ ಆಲ್ಮೋಸ್ಟು ನಾನು ಪ್ರಿಲಿಮ್ಸ್ ಯಾವುದೂ ಪ್ರಾಕ್ಟೀಸ್ ಬಿಟ್ಟು. ಸೊ 15 ಟಾರ್ಗೆಟ್, ಬಟ್ ರಿಯಲ್ ಎಕ್ಸಾಮಿನೇಷನಲ್ಲಿ ನಂದು ಟಾರ್ಗೆಟ್ ಇರೋದು 25 ಕ್ವಾಂಟ್ಗೆ, ಆ್ಯಂಡ್ ರೀಸನಿಂಗ್ 30, ಆ್ಯಂಡ್ ಇಂಗ್ಲೀಷ್ ಬಂದು ನನ್ನ ಟಾರ್ಗೆಟ್ 20. ಸೊ ಟೋಟಲ್ ನನ್ನ 75 ಟಾರ್ಗೆಟ್ ಇಸೋದು SBI ಕ್ಲರ್ಕಲ್ಲಿ. ಸೊ ನೋಡೋಣ ಏನಾಗುತ್ತೆ. ಆ್ಯಂಡ್ ಈ ಟೆಸ್ಟ್ ಬಂದುಬಿಟ್ಟು ನಾನು ಅಟೆಂಪ್ಟ್ ಮಾಡ್ತಿರೋದು. ಅಂದರೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿದೆ, ರೆಕಾರ್ಡ್ ಮಾಡ್ತಿದ್ದೆ, ಬಟ್ ಕಾಲ್ ಬಂತು ಮೊಬೈಲ್ಗೆ. ಸೊ ರೆಕಾರ್ಡಿಂಗ್ ಸ್ಟಾಪ್ ಆಗಿತ್ತು. ಸೊ ಮತ್ತೆ ಅದಕ್ಕೆ ಸಬ್ಮಿಟ್ ಮಾಡಿಬಿಟ್ಟು ಅಲ್ಲಿಂದಲೇ ಮತ್ತೆ ಅಟೆಂಡ್ ಮಾಡ್ತಿದ್ದೀನಿ. 5 ಕ್ವಶನ್ ಸಾಲ್ವ್ ಮಾಡಿದ್ದೆ. ಆ್ಯಂಡ್ ಮತ್ತೆ ಕಾಲ್ ಕಟ್ ಮಾಡೋ ಅಷ್ಟೊತ್ತಿಗೆ 10 ಮಿನಿಟ್ಸ್ ಮುಗಿದೋಗಿತ್ತು. ಸೊ ಇದು ಅಟೆಂಪ್ಟ್ ಮಾಡ್ತಿರೋದು ನಾನು. ಸೊ ನನ್ನ ಟಾರ್ಗೆಟ್ 15 ಅಷ್ಟೇ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಅರ್ಥಮೆಟಿಕ್ ಬರೋಲ್ಲ ನನಗೆ. ಆ್ಯಕ್ಚುಲಿ ನಾನು ತುಂಬ ವೀಕು. 3, 7, 14, 27, 49, 83. ಕೆಲವೊಬ್ರು ಹಿಂಗೆ ಬರ್ಕೊಳ್ಳೋದ, ಬಟ್ ನನಗೆ ಹಿಂಗೆ ಬರ್ಕೊಂಡ್ರೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ, ಅದಕ್ಕೆ ನಾನು ಬರ್ಕೊಂಡ್ಬಿಡ್ತೀನಿ. +4, +7, +13 ಏನಾಗ್ತಿದೆ × 2 +1 × 2 +1 ಆಗ್ತಿಲ್ಲ. ಡಿಫ್ರೆನ್ಸ್ ಇದೆ. 4, 7, 13, 49, 27 ಅಂತಂದರೆ 50 ಅಂದರೆ 23. ಸೊ 24 ಅಲ್ಲ 22. ಸೊ 49, 83, 50 ಅಂದರೆ 33, 34, 34, 93, 1 ಕರೆಕ್ಟು. ಪ್ಲಸ್ ಮತ್ತು ಅಗೇನ್ ಡಿಫ್ರೆನ್ಸ್ +3 +6 +13, 7, 2, 9, ಓಕೆ 12. ಸೊ ಇಲ್ಲಿ 15 ಬರಬೇಕು. 15 ಬರಬೇಕಂದ್ರೆ ಇಲ್ಲಿ 49 ಬರಬೇಕು. 49 ಆ್ಯಡ್ ಮಾಡಿದರೆ 9, 12, ಹೆಚ್ಚಿಗೆ 1, 8, 4, 12, 11, 13, 132, 6, 7, 15, 42, 106 ಯಾಕೋ. ಸೊ ಇದು ಮಲ್ಟಿಪ್ಲೈ ಆಗ್ತಿದೆಯಾ? 6 × 1 +1, ಓಕೆ ಮಲ್ಟಿಪ್ಲೈ ಆಗ್ತಿದೆ. 7 × 2 +1, 15 × 3 ಅಂದರೆ ಮಲ್ಟಿಪ್ಲೈ ಆಗ್ತಿಲ್ಲ. ಡಿಫ್ರೆನ್ಸ್ +1 +8 +42 - 15 ಅಂತಂದರೆ 12, 5 ಕಳೆದ್ರೆ 12, 5 ಕಳೆದ್ರೆ 7, 2 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್, ಇಲ್ಲಿ 4 ಕ್ಯೂಬ್, ಇಲ್ಲಿ 5 ಕ್ಯೂಬ್ ಅಂದರೆ 106 + 125, 6 ಅಂದ್ಕೊಂಡು ಬಂದು 231. ಸೊ ಈಗ 4, 9, 25, 49, 121 ಗ್ಯಾಪು. ಸೊ +5 +5 +25 ಅಂದರೆ 14 ಆಗ್ತಿದೆ. 4 ಮಲ್ಟಿಪ್ಲೈ ತಗೊಂಡ್ರೆ ಆಗಲ್ಲ. ಸೊ +5 +16 +25 +25, 24, 49 × 2, 49, 51 + 21, 72. 9, 2, 11, 2, 8, 12 ಕರೆಕ್ಟು, ಬಟ್ ಪ್ಯಾಟ್ರನ್ ಏನು ಪ್ಲಸ್ ಅದನ್ನ × 1 +1 × 1 ಇಲ್ಲ, ಇದು ಸೀರೀಸ್ 2 ಸ್ಕ್ವೇರ್ 3 ಸ್ಕ್ವೇರ್ 5 2 3 5 7 11 13. ಎಷ್ಟು ಸಿಕ್ತು? 161. 1 ಮಿನಿಟ್ ವೇಸ್ಟ್ ಆಯಿತು. ಓಕೆ. 12, 14, 12, 24, 72, 360. ಇದು ತುಂಬ ಜಾಸ್ತಿ ಆಯಿತು. × 1 ಅಲ್ಲ × 2. ಸೊ ಇದು × 3 × 4 ಆದರೆ 8 ಬರಬೇಕು. 4 ಆಗ್ತಿಲ್ಲ. × 5
235 ಅಂದರೆ ಪ್ರೈಮ್ 7 7 2 7 3 21 4 25 2520 ಇದೆಯಾ 2520. ಸೊ ನೆಕ್ಸ್ಟ್ 171 173 170 175 ಗ್ಯಾಪು 179. ಸೊ +2 ಆಗಿದೆ, ಇಲ್ಲಿ -3 ಆಗಿದೆ, ಇಲ್ಲಿ +5 ಆಗಿದೆ, ಮತ್ತು ಇಲ್ಲಿ -7 ಆಗಬೇಕು. -7 ಆದರೆ 168 ಆಮೇಲೆ ಇಲ್ಲಿ +11 ಕರೆಕ್ಟ್. ಅರ್ಥಮೆಟಿಕ್ ನಾನು ಮಾಡಲ್ಲ, ಡಿ ಐ ಬಂತು, ಡಿ ಐ ಮಾಡ್ತೀನಿ. ಫಸ್ಟ್ ಡಾಟಾ ತಗೊಳ್ಳೋಣ. ABCD ಏನು ಕೊಟ್ಟಿದ್ದಾರೆ? ರೈಸ್ ಪ್ರೊಡಕ್ಷನ್ 2021 ರೈಸ್ ಪ್ರೊಡಕ್ಷನ್ ಇದೆ. 2022 ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಪಾಯಿಂಟ್ ಎಷ್ಟಿದೆ? 1.10. ಸೊ ಒಂದು ಲೈನು 10 ಅಂದರೆ ಓಕೆ. ಎಗೆ 340, A340, B 140 ಅಲ್ಲ 180 ಅಲ್ಲ 180 190 to 180. C 310 320, D 210 220. ಅದು ಸ್ಪೆಕ್ಸು ನನಗೆ ಕರೆಕ್ಟಾಗಿ ಕಾಣಿಸಲ್ಲ, ಅದೊಂದು ಪ್ರಾಬ್ಲಮ್. ಅಂದರೆ ಟ್ಯಾಬಲ್ಲಿ ಆಗ್ತಿರೋದು ಇವತ್ತು, ಲ್ಯಾಪ್ಟಾಪಲ್ಲಿ ಆಗ್ತಿಲ್ಲ. ಸೊ ಲೈನ್ಸ್ ತುಂಬ ಕ್ಲಾರಿಟಿ ಇಲ್ಲ. 40% ಇನ್ಕ್ರೀಸ್, 40% ಅಂದರೆ 34 40% ಇನ್ಕ್ರೀಸ್ ಅಂದರೆ 7/5. ಸೊ 7/5 ತಾನೇ 34. ಸೊ 40% ಅಂದರೆ 7/5. 5 5 5 5 6 30 5 8 7 8 8 7 56 7 476. ಸೊ 180 ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಇಲ್ಲಿ? 50 60 70%. 7/10 18 6 126. ಸೊ 126 ಅಂತಂದರೆ 306 320 50% ಇದೆ ಅಂದರೆ 320 + 160 84,480. ನೆಕ್ಸ್ಟ್ D 10 30%. 22 3/10 30% ಅಲ್ಲ 0 0 6 6. ಸೊ 2206 8 286 ಇನ್ಕ್ರೀಸ್ ಆಗಿದೆ. ಓಕೆ ಆಯಿತು. ಫಾರ್ಮಸಿ ಸೆಲ್ ರೈಸ್ ಅಟ್ 65 rupees per kg. ಓಕೆ 65 rupees C 65 rupees per kg ಸೆಲ್ ಮಾಡ್ತಾನೆ 2021ರಲ್ಲಿ. ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟ್ ಆಫ್ ರೈಸ್ 2021 ಇಸ್ 54 rupees ಪ್ರೊಡಕ್ಷನ್ ಕಾಸ್ಟು. ಅವನಿಗೆ ಎಷ್ಟು ಪ್ರಾಫಿಟ್ ಆಯ್ತು ಅಲ್ಲಿಗೆ? 6 + 5 6 ಅಲ್ಲ 6 + 5 11 ಪ್ರಾಫಿಟ್ ಆಯಿತು. ಓಕೆ 11 ಪ್ರಾಫಿಟ್ ಆಯಿತು. Then find the profit earned by farmer C in 2021. ಸೊ 11 into 21 ಅಲ್ಲ 320 ಮಾಡಬೇಕು. 11 into 320 65 54 ಅಂದರೆ 5 6 11 ಕರೆಕ್ಟು. ಇಂಟು 11 0 2 5 3 3520. ಓಕೆ, ದ ಕ್ವಾಂಟಿಟಿ ಆಫ್ ರೈಸ್ 2021 will be 306. 8 minutes ಆಯಿತಾ? ಟೋಟಲ್ ಕ್ವಾಂಟಿಟಿ ಆಫ್ ರೈಸ್ ಪ್ರೊಡ್ಯೂಸ್ ಬೈ ಆಲ್ ಫಾರ್ಮರ್ಸ್ ಟುಗೆದರ್ ಇನ್ 2022 ಆಲ್ ಫಾರ್ಮರ್ಸ್ 6 ಅಂದರು 6 2 6 3 18 ಎಲ್ಲರೂ ಐತೆ, 2 ಐತೆ, ಎಲ್ಲದರಲ್ಲೂ ಐತೆ. 18 ಇದಕ್ಕೆ 1 8 16 16 8 8 8 24 480 ಇದೆಯಾ? 482 ಇಲ್ಲಿ ಒಂದೇ ಇರೋದು. ನೆಕ್ಸ್ಟ್ 22 ಫಾರ್ಮರ್ ಬಿ ಸೋಲ್ಡ್ ಇಸ್ ರೈಸ್ ಅಟ್ 1836 ಕಾಸ್ಟಿಗೆ ಫಾರ್ಮರ್ ಬಿ ಸೆಲ್ ಮಾಡಿದ್ದಾನೆ. ಅಂಡರ್ 25% ಪ್ರಾಫಿಟ್. ಸೊ 25% ಪ್ರಾಫಿಟ್ ಅಂದರೆ ಕಾಸ್ಟ್ ಪ್ರೈಸು 3/4 ಕಾಸ್ಟ್ ಅಲ್ಲ? 3/4 ಕಾಸ್ಟು. ಅಂದರೆ ಫೈಂಡ್ ದ ಪ್ರೊಡಕ್ಷನ್ ಕಾಸ್ಟ್ ಪರ್ ಕೆ ಜಿ ಬೇಕು ಅಂತ ಅಂದರೆ 306 ಅಂದರೆ ಇದು ಟೋಟಲ್ಲು. ಸೊ ಪರ್ ಕೆ ಜಿ ಬೇಕು ಅಂದರೆ 306. ಆ್ಯಂಡ್ 25% ಪ್ರಾಫಿಟ್ ಅಂದರೆ ಸೊ 25% ಪ್ರಾಫಿಟ್ 125% ಇಷ್ಟು
ಸೊ 100% ಎಷ್ಟು ಅಂದರೆ 100 ಡಿವೈಡೆಡ್ ಬೈ 125 ಇಂಟು ದಿಸ್ 100 ಅಂತ ಅಂದರೆ 4/5. ಸೊ ಸಾರಿ 4/5 ಆಗಬೇಕಿತ್ತು, ಕರೆಕ್ಟಾ? 125 4 125 5 ಕರೆಕ್ಟು 5/4 ಆಗಬೇಕು. ಸೊ 4 ಇದು 4ಇಂದ ಹೋಗಲ್ಲ 4ಇಂದ 4 28 ಹೋಗಲ್ಲ, 5ರಿಂದ ಹೋಗುತ್ತೆ. 5 1 5 1 5 5 2 5 3 15 3 ಉಳಿತು, 5 6 30 ಮತ್ತು 3 ಉಳಿತು, 5 6 30 5 7 35 1 ಉಳಿತು 5 2. ಸೊ ಇವಾಗ 2 2s 2 1s 2 5s, ಸೊ 2 3s 153 ಯಾವುದಪ್ಪ ಹೋಗುತ್ತೆ? 17 ಹೋಗುತ್ತಾ? 79s. ಸೊ 79s 11 34 27 17 ಮತ್ತೆ 17 17 ಸೊ 10 ಉಳಿತು, 2 ಉಳಿತು 17 6 ಸೊ 9 9 1 9 9 9 17 18 3 ಉಳಿತು 94 20 ಇದೇನು 34 36 ಕರೆಕ್ಟಾ? ಎಷ್ಟಿದು? 9 9 18 3 ಉಳಿತು. ಸೊ ಇದಿಷ್ಟು 3672 ಅಲ್ಲ, 99 97 18 17 34 2 ಉಳಿತು 27 ಮತ್ತು 10 ಉಳಿತು 17 6 ಆಗುತ್ತೆ 216 91 9 92 18 18 ಅಂದರೆ ನೆಕ್ಸ್ಟ್ ಉಳಿತು 3 ಉಳಿತಾ 2 ಇದೆಯಲ್ಲ 24 ಇಂಟು 2 48 10 ರೈಸ್ ಪ್ರೊಡ್ಯೂಸ್ ಬೈ ಫಾರ್ಮರ್ ಎ ಇನ್ 2022 476. ಸಿಂಪ್ಲಿಫಿಕೇಶನ್ ಬಾರಪ್ಪ, ಬೇಗ ಅಂಕೆ ಬಂತು. 35 35 ಇಂಟು 4 4 4 5 20 2 4 4 12 14 140 -24% 12.1. ಸೊ ದಟ್ ಈಸ್ 1/8 into -3 -110 -113 113 ಅಂದರೆ 27 33x square minus 33 minus 12 into 56 divided by 84 minus 28 minus 41. Okay, minus 41 square is equal to 5 5 ಸೊ ಮೈನಸ್ ಹೋದರೆ ಪ್ಲಸ್ಸು 4 ಅಲ್ಲ, ಪ್ಲಸ್ 4 ಪ್ಲಸ್ 5 27 ಸ್ಕ್ವೇರ್ ಎಲ್ಲೋ ತಪ್ಪಾಯ್ತಿದ್ದು ತಪ್ಪಾಯ್ತಿದ್ದು ಇವತ್ತು 5 4 5 8 ಸೊ 18 ಪ್ಲಸ್ 5 ಅಂದರೆ 23 ಪ್ಲಸ್ 4 27 3 ಬರಬೇಕಲ್ವಾ? 27ಗೆ 3 ಬರಬೇಕು. ತಪ್ಪಾಯ್ತು 5 ಅಂದ್ಕೊಟ್ಟಾರೆ. ಸ್ಕ್ವೇರ್ minus 33 minus 12 into 56 divided by 84 is equal to 90/5 ಅಂದರೆ 5 1 5 4 ಉಳಿತು 5 8 ಪ್ಲಸ್ 5 ಕರೆಕ್ಟು. 12 1 12 12 5 60 12 6 72 12 7 84 7 1 7 7 49 7 8 56 -8 -33 ಅಂದರೆ -41 ಆ ಕಡೆ ಪ್ಲಸ್ ಆಗುತ್ತೆ. 23 + 41 4664 ಅಂದರೆ 8. 1 ನಿಮಿಷ ಆಯ್ತು ಇದಕ್ಕೆ. 121 64 169 ಸೊ 4 ಇಷ್ಟು 1 6 12 12 14 14 15 3 354 ಈ ಕಡೆ ಆಯಿತು. ಓಕೆ, ಎಕ್ಸ್ ಮೈನಸ್ 100 200% 235 470 ಪ್ಲಸ್ 470 minus 470 minus 14 570 574 9
1 2 5 1 2 4 okay 180 1 3 2 4 909 ಈ ಕಡೆ ಮೈನಸ್ ಏನಿದೆ 189 ಆ ಕಡೆಯಿಂದ ಬರೋದು ಯಾವುದಿದೆ 40 ಇಂಟು 4 4 4 16 160 170 ಮೈನಸ್ 170 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 5 4 9 1 2 2 3 1 9 9 ಎಂಟು 8 7 15 8 7 15 ಅಲ್ವಾ 2 1 1 2 5 1 2 9 5 ಮೈನಸ್ ಮಾಡಿದರೆ 14 4ರಲ್ಲಿ 9 ಹೋದರೆ 5 10 ಹತ್ತರಲ್ಲಿ 5 ಕೊಡಿದ್ರೆ 2 2 2 2 2 0 2 1 ಕೊಡಿದ್ರೆ 1 ಡಿವೈಡ್ ಬೈ 5 5 10 5 5 5 ಎಲ್ಲ ಹೋಯ್ತು ಮತ್ತೆ ಇದನ್ನು ಫಾಸ್ಟ್ ಮಾಡಬೇಕು ಅಂತ ಎಲ್ಲ ಇಟ್ಕೊಂಡು ಹೋಗ್ತೈತೆಲ್ಲ ಪರವಾಗಿಲ್ಲ ಮತ್ತೆ ಮಾಡ್ತೀನಿ 3 2 4 ಪ್ಲಸ್ 990 ಸೊ ಅದನ್ನು 1000 ಅಂತ ಇಟ್ಕೊಂಡ್ರೆ 2 3 4 2 3 2 4 ಸೊ 2 3 1 4 ಆಯಿತು. ಸೊ ಇದಕ್ಕೆ ಮೈನಸ್ 4 4 160 170 ಮೈನಸ್ 170 ಆ್ಯಂಡ್ 189 9 ಇಂಟು 7 15 ಇಸ್ಕೊಂಡು 2 1 120 1259 ಸೊ ಮೈನಸ್ 1259 ಇದೆ ಅಲ್ವಾಗಲೂ ಬಂದಿದ್ದು 14 5 ಸೊ ಇದು 0 ಆಯಿತು. 0 ಆದರೆ 10 ಹತ್ತರಲ್ಲಿ 5 ಕಳೆದ್ರೆ 5 ಸೊ ಮತ್ತೆ ಇದು 2 ಆಯಿತು 2 0 0 ಸೊ 1 ಡಿವೈಡ್ ಬೈ 5 ಇದೊಂದು 7 ಇದೊಂದು 2 1 ನಿಧಾನಕ್ಕೆ ಮಾಡಿದರೆ ಆಯಿತು. ಸ್ಪೀಡ್ ಅಂತ 150 25 15 ಇಂಟು 4% ಅಂತಂದರೆ 1/25 ಇಂಟು 25 ಕ್ಯಾನ್ಸಲ್ 15 ಮೈನಸ್ 24 ಪ್ಲಸ್ 289 ಮೈನಸ್ 361 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಪ್ಲಸ್ 289 361 289 9 4 ಇದು ಎಷ್ಟಾಯಿತು ನೆಗೆಟಿವಲ್ಲಿ ಬರ್ತೈತಲ್ಲ ಆನ್ಸರು ನೆಗೆಟಿವಲ್ಲಿ ಯಾವುದೂ ಇಲ್ಲ ಮತ್ತೆ ಅದಕ್ಕೆ ಮಾಡಿದೆ 361 ಇದು 150 ಇಂಟು 4 ಡಿವೈಡೆಡ್ ಬೈ 100 400 425 25 150 ಸೊ ಇದು 150 289 ಮೈನಸ್ 24 ಮೈನಸ್ 36 ಮೈನಸ್ 9 ಇಂಟು 5 13 ದಶಕ 1 2 4 439 ಮೈನಸ್ ಏನು ಮಾಡಬೇಕು ಮೈನಸ್ 361 385 4 ತುಂಬ ಸ್ಲೋ ಆಯಿತು 110 ಪ್ಲಸ್ 186 9 ಡಿವೈಡೆಡ್ ಬೈ 21 ಪ್ಲಸ್ 53 ಮೈನಸ್ ಸೊ 163 21 71 14 4 ಉಳಿತು 7 6 42 7 6 42 7 49 ಸೊ 3 89 ಸೊ ಇದು 89 ಆಗುತ್ತೆ ಮೈನಸ್ ಎಷ್ಟು ಮೈನಸ್ 49 ಮೈನಸ್ 7 ಅಂದರೆ 99 12 ದಶಕ 1 8 8 9 9 5 ದಶಕ 1 ಸೊ 2 ಸೊ ಮೈನಸ್ 7 ಅಂದರೆ ಇದಿಷ್ಟು ಮೈನಸ್ 8 ಮತ್ತು 7 ತನಕ 6 ದಶಕ 1 5 12 12 2 12 6 ಕಡೆ 6 ಸಿಟ್ 66.66% ಸೊ 66.66% ಅಂದರೆ 2/3 ಅಲ್ಲ 2/3 ಅಂತಂದರೆ 5/3 ಇಂಟು 96 ಮೈನಸ್ 360 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 25 ಇಂಟು 7 25 6 150 175
3 1 3 3 2 3 9 3 2 ಸೊ 5 1 5 10 ಇಸ್ಕೊಂಡು 5 3 1 16 ಮೈನಸ್ 360 ಅಂತ ಅಂದರೆ ಮೈನಸ್ 200 ಪ್ಲಸ್ 25 ಕಡೆ ಬರುತ್ತಲ್ಲ ಮೈನಸ್ 25 575 ಡಿವೈಡೆಡ್ ಬೈ 23 ಇಂಟು 25 23 ಯಾವುದರಿಂದ ಆಗುತ್ತೆ 23 23 ಎಲ್ಲ 46 ಅಂದರೆ ಇದು 123 ಇಲ್ಲ ಸೊ 25 625 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1/5/3 is equal to 750 ಕಡೆಗೆ ಹೋದರೆ 625 ಮೈನಸ್ ಆದರೆ 50 75 125 5 ಹೋದರೆ 5 ಇಂಟು 375 1260 ಡಿವೈಡೆಡ್ 1296 ಸ್ಕ್ವೇರ್ ವ್ಯಾಲ್ಯೂ ಯಾವುದು ಮಾಡ್ತಿದ್ದೀರಾ 20 36 ಪ್ಲಸ್ 36 18 36 4 38 4 8 ಇಲ್ಲ 40 ಕರೆಕ್ಟಾಗಿ 6 ಟೈಮ್ ಆಯಿತು ಸಾಕಷ್ಟು ಸ್ಲೋ ಆಗಿದ್ದೀನಿ 15 ರೀಚ್ ಆಗಿದೆಯಾ ಅಂತ ನೋಡೋಣ ಫಸ್ಟ್ 100% accuracy 72% ಮೇ ಬಿ ಲೆಂತ್ ಇತ್ತು ಅನ್ಸುತ್ತಲ್ಲ ಕ್ಯಾಲ್ಕುಲೇಷನ್ ಎಲ್ಲ 72% ಇಲ್ಲ ಸೊ ಅಕ್ಯುರಸಿ ಚೆನ್ನಾಗಿದೆ ಐ ಆಮ್ ಹ್ಯಾಪಿ ಆ್ಯಂಡ್ ನನ್ನ ಟಾರ್ಗೆಟ್ ಇದೆ 15 18 ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗ್ಬೋದಿತ್ತು ಸ್ಪೀಡಾಗಿ ಮಾಡಿದರೆ ಕ್ಯಾಲ್ಕುಲೇಷನ್ ಕೂಡ ಸ್ಪೀಡಾಗಿಲ್ಲ ಸಖತ್ತು ಸ್ಲೋ ಆಯಿತು ತುಂಬ ಪ್ರಾಕ್ಟೀಸ್ ಮಾಡಬೇಕು ಸೊ ಇಷ್ಟೇ ಈ ವಿಡಿಯೋಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್